ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ಎಲ್ಲರೂ ಚೆನ್ನಾಗಿದ್ದೀವಿ. ಸ್ವಲ್ಪ ನಾನು ಬ್ಯುಸಿಯಾಗಿರೋದ್ರಿಂದ ನಂಗೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕಾಗ್ತಾಯಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಈ ವಿಡಿಯೋ ತುಂಬ ಲೇಟಾಗಿ ಬರ್ತಿದೆ. ನನ್ನ ಪಪ್ಪ ಅಮ್ಮ ಮಕ್ಕಳು ಬೆಂಗಳೂರಿಗೆ ಬಂದಿದ್ದರು. ತಂಗಿದು ಗ್ರ್ಯಾಜುಯೇಷನ್ ಡೇ ಇತ್ತು. ಸೊ ಹಾಗಾಗಿ ಅವ್ರು ಬಂದು ಸುಮಾರು ದಿನ ಇದ್ಬಿಟ್ಟು ಆಮೇಲೆ ನಾನೇ ಅವ್ರನ್ನ ವಾಪಸ್ ಮನೆಗೂ ಬಿಟ್ಟು ಬಂದೆ. ಬಟ್ ಈ ವಿಡಿಯೋ ಮಾತ್ರ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನನಗೆ ಟೈಮ್ ಇರಲಿಲ್ಲ. ಸೊ ಅವ್ರು ಬಂದಮೇಲಂತೂ ಪುರ್ಸೊತ್ತೇ ಇರಲಿಲ್ಲ. ಅಂದರೆ ಬೆಳಗ್ಗೆ ಆಫೀಸ್ ಹೋಗು, ಸಂಜೆ ಮನೆಗೆ ಬಾ, ಮಕ್ಕಳು ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದೇ ಆಗ್ತಿತ್ತು. ಸೊ ವಿಡಿಯೋ ಮಾಡೋದಾಗಲಿ ಅಥವಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಾಗಲಿ ಏನೂ ಮಾಡಲಿಲ್ಲ. ಸೊ ಹಾಗಾಗಿ ವಿಡಿಯೋ ತುಂಬ ಲೇಟಾಗಿ ಬರ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇನೇ ತಂಗಿ ಗ್ರ್ಯಾಜುಯೇಷನ್ ಡೇ ಇತ್ತು. ಸೊ ಹಾಗಾಗಿ ನಾವೆಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೊರಡ್ತಿದ್ದೀವಿ. ಬೇಡ ಸೂಪರ್ ಸೂಪರ್. ಓಕೆ ಪಾಪ ಹೋಗುವ. ಸ್ಟ್ರೈಟ್ ಇಲ್ಲ, ಅಷ್ಟೇ ಇದೆ. ತಗೊಂಡೋಗ ಮೊಬೈಲ್. ಬಾ ಪಾಪ, ಬನ್ನಿ ಹೋಗುವ ಪಾಪ. ನೀವು ಇಷ್ಟೊಂದು ಗಣಪತಿ ಕಾಣ್ತಿದ್ರಿ. ಎಲ್ಲಿ ಹೋಗ್ತಿರ್ಬೋದು? ಬಾಯ್ ಮಾಡು, ಅಲ್ಲಿ ಬಾಯ್ ಮಾಡು, ಬಾಯ್ 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 ಮಾಡು. ಆಪನ ಅಲ್ಲಿ ನೋಡು, ಮೊಬೈಲ್ ನೋಡು. ಎಲ್ಲಿ ಅವನು ಕ್ಲೀನಾಗಿ ನೋಡ್ಕೊಂಡು ಹೋಗ್ತೀಯಾನೆ. ಅಯ್ಯ ಬಾಯ್ ಬಾಯ್ ಬಾಯ್. ಅದೇ ದಿನವೇ ನಮ್ಮ ರೋಡಲ್ಲಿ ಗಣೇಶನ ಕೂರಿಸಿದ್ರು. ಸೊ ಬೆಂಗಳೂರಲ್ಲಿ ಚೌತಿ ದಿನವೇ ಗಣೇಶನ ಕೂರಿಸಲ್ಲ. ಅಲ್ಲಿಂದ 1 ಮಂತ್ ತನಕ ಒಬ್ಬೊಬ್ಬರೇ ಕೂರಿಸ್ತಾನೆ ಇರ್ತಾರೆ. ಸೊ ನಮ್ಮ ರೋಡಲ್ಲಿ ಬಂದುಬಿಟ್ಟು ನಾವು ಒಂದು ಚೌತಿ ಆಗಿ 1 ವಾರದ ನಂತರನೂ 10 ದಿನದ ನಂತರ ಏನೋ ಕೂರಿಸಿದ್ರು. ಬಟ್ ಇನ್ನೊಂದೇನೆಂದರೆ ಲಾಸ್ಟ್ ಇಯರ್ ಕೂಡ ನಾವು ಪಪ್ಪ ಅಮ್ಮ ಇಲ್ಲೇ ಇದ್ದರು. ಆವತ್ತು ನಾವು ನನ್ನ ಗಂಡನ ಮನೆಗೆ ಹೋಗಿದ್ವಿ. ಸೊ ಈ ವರ್ಷ ಗಣೇಶನ ಕೂರಿಸಿದ್ದಾರೆ. ಈ ವರ್ಷ ತಂಗಿ ಗ್ರ್ಯಾಜುಯೇಷನ್ ಡೇ, ಗೊತ್ತಿಲ್ಲ ನೆಕ್ಸ್ಟ್ ಇಯರ್ ಇನ್ನೇನಿರುತ್ತೇನೋ ಆವತ್ತು. ಅದು ಯಾಕೋ ಅಲ್ಲಿ ಪೂಜೆಗೆ ಇರಲಿಕ್ಕಾಗ್ತಿಲ್ಲ. ಸೊ ಹಾಗಾಗಿ ಬೆಳಗ್ಗೆನೇ ಅಂದರೆ ತೆಗ್ದಿರಲಿಲ್ಲ ಕರ್ಟನ್ನೆಲ್ಲ, ಅಂದರೆ ರೆಡಿ ಮಾಡ್ತಾಯಿದ್ರು. ಪೂಜೆ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಹಾಗೆ ಸ್ವಲ್ಪ ನೋಡಿಕೊಂಡು ಕೈ ಮುಕ್ಕೊಂಡು ಹಂಗೆ ಹೊರಟ್ವಿ. ಯಾಕಂದರೆ ಅಲ್ಲೂ ಹೋಗಬೇಕಿತ್ತಲ್ಲ. ಸೊ ಹಾಗಾಗಿ ನೋಡುವ ನೆಕ್ಸ್ಟ್ ಇಯರ್ ಸಿಗುತ್ತಾ ಅಂತ. ಕಪ್ಪಿ ಕೊಡು, ಕಪ್ಪಿ ಕೊಡ. ಈಗಂತೂ ಬೆಂಗಳೂರಲ್ಲಿ ಎಲ್ಲ ಆಚೆ ಹೋಗೋದಂದರೆ ನಂಗೆ ಬೇಜಾರು ಅನಿಸುತ್ತೆ. ಅಂದರೆ ರೋಡ್ ಮೇಲೆ ಹೋಗುತ್ತೆ ಪೂರ್ತಿ ದಿನ. ಅಲ್ಲೋಗಿ ಅಲ್ಲಿರೋದು ಯಾರ ಮನೆಗೆ ಹೋಗಲಿ ಎಲ್ಲೇ ಹೋಗಲಿ ಅವ್ರ ಜೊತೆ ಇರೋ ಟೈಮ್ ಕಡಿಮೆ, ರೋಡ್ ಮೇಲೆ ಜಾಸ್ತಿ ಟೈಮ್ ಇಡ್ತೀವಿ. ಒಂದೊಂದ್ಸಲ ಅಂದ್ಕೊಂಡ್ರೆ ನನಗೆ ಊರಲ್ಲೇ ಸೆಟ್ಲಾಗಬೇಕಿತ್ತು ಅನಿಸುತ್ತೆ. ಬಟ್ ಏನೂ ಮಾಡಲಿಕ್ಕಾಗಲ್ಲ, ಈಗಂತೂ ಹೋಗ್ಲಿಕ್ಕಾಗಲ್ಲ. ಬೆಂಗಳೂರು ಯಾರೇ ಬಂದ್ರೂ ಬೆಂಗಳೂರಲ್ಲಿ ಜೀವನ ಮಾಡ್ಬೋದು. ಬಟ್ ಏನೋ ಅಂದರೆ ಬೆಂಗಳೂರಿಗಿಂತ ಊರ ಲೈಫೇ ಬೆಸ್ಟ್ ಅನಿಸುತ್ತೆ ನನಗೆ ಇವಾಗ ಅನಿಸ್ತಿರೋ ಪ್ರಕಾರ. ಮೊದಲೆಲ್ಲ ನನಗೂ ಅನಿಸ್ತಿತ್ತು ಬೆಂಗಳೂರಿಗೆ ಹೋಗಬೇಕು, ಅಲ್ಲೇ ಇರಬೇಕು ಅಂತ.
ಬಟ್ ಇವಾಗ ಬೆಂಗಳೂರು ಬೋರ್ ಆಗಿಬಿಡ್ತು. 1-2 ದಿನ ತಿರ್ಗಾಡ್ಕೊಂಡು ಬರಲಿಕ್ಕೆ ಓಕೆ ಅಷ್ಟೇ. ಬಿಟ್ಟರೆ ಇಡೀ ಜೀವನ ಇಲ್ಲೇ ಕಳಿತೀವಿ ಅಂದರೆ 3/4% ಜೀವನ ಅಂತೂ ರೋಡ್ ಮೇಲೆ ಕಳಿತೀವಿ, ಅದಂತೂ ಸತ್ಯ. Hi guys. Hi. Hi. ಎಲ್ಲ ಕಲಿಸ್ಬೇಕು. ಗೊತ್ತಿಲ್ಲ ಯಾರು? ನಮ್ಮ ಪರ್ಸನಲ್ ಅಸಿಸ್ಟೆಂಟ್. ಎಂತ ಚಂದನ. ನೀನ್ ನಿಜ ವಿಡಿಯೋ ಮಾಡ್ತೀಯ ಸುಮ್ಮನೆ ಇರುತ್ತೀಯ? ಇವಳು ಆಯ್ ಅಂತ ಕಾಲ್ಗೆಚ್ಚೆನಾದದಲ್ಲಿ ನನ್ನ ಗುಂಡಿಗೆ ಕೂಡು ಇದೆ, ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿದೆ, ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆ, ಕಾಡಿಗೆ ಹರಿಯೋ ಪ್ರೀತಿಯ ಬಳಿ ನನ್ನ ಬಣ್ಣದ ಚಿತ್ರವ ಕೆತ್ತಿಸುವೆ, ಯಾರೂ ಇಲ್ಲದ ಆವುದಲಿ ನಾನೇ ನನ್ನವನಾಗಿರುವೆ. ಅನರ್ಘ್ಯ, ಚಂದನ, ಹಾಯ್. ಕಿಶೋರ್, ಗುಂಡಲ್ಲ ಹೇಗಿದ್ರೆ ಹಾಯ್ ಸೂಪರ್ ಅಲ್ಲ. ಹಾಂ ತೆಗಿ, ಇಲ್ಲಿ ನೋಡು. ಅಲ್ಲೇ ಹತ್ರ ಹತ್ರ ಸೂಪರ್ ಮಾಡ ಅಲ್ಲ ಹತ್ರ ನಿಂತು ಅಲ್ಲ ತೆಂಗಿನ ಆಯ್ತಂತೆ, ಸಾಕು. ಇಲ್ಲೇ ನಾ ಫೋಟೋ ತೆಗೆದ ನನಗೆ ನನ್ನ ಜೊತೆ
ಕಾಡೆ ಸೊಪ್ಪು ಒಂದೇ ಕಣ್ಣು ಮಾತ್ರ ಎಲ್ಲ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಜಾಸ್ತಿ ವಿಡಿಯೋಸ್ ಏನು ಮಾಡ್ಕೊಂಡಿಲ್ಲ. ನಾನು ಆಡಿಟೋರಿಯಂ ಒಳಗಡೆ ಹೋಗ್ತಿದ್ದಾಗೇ ಅವರು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತೆಗಿಯೋ ಆಗಲಿಲ್ಲ, ನಾವೇ ಫೋಟೋಸ್ನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಒಳಗಡೆ ಏನು ವಿಡಿಯೋಸ್ ಮಾಡ್ಕೊಂಡಿಲ್ಲ. ಇಷ್ಟಾಯಿತು ಅಷ್ಟು ವಿಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸಂಜೆ ಆಗಿತ್ತು ಬರೋ ಅಷ್ಟರೊಳಗಡೆ ಇಲ್ಲಿ ಆಲ್ರೆಡಿ ಗಣೇಶನ ಅಂದರೆ ವಿಸರ್ಜನೆಗೆಲ್ಲ ರೆಡಿಯಾಗಿತ್ತು. ಬೆಂಗಳೂರಲ್ಲಿ ಒಂದೇ ದಿನ ಪರ್ಮಿಷನ್ ಇರೋದು, ಬೆಳಗ್ಗೆ ಕುಳಿಸ್ಬೇಕು, 10 ಗಂಟೆ ಒಳಗಡೆ ವಿಸರ್ಜನೆ ಮಾಡಿಬಿಡಬೇಕು. ಸೊ ಹಾಗಾಗಿ ಸಂಜೆ ನಾವು ಬರೋದೇ 6 ಗಂಟೆ ಆಗಿತ್ತು. ಅಷ್ಟರೊಳಗಡೆ ಸಂಜೆ ಪೂಜೆನೂ ಮುಗಿದು ವಿಸರ್ಜನೆಗೆ ರೆಡಿಯಾಗಿದ್ದರು. ಸೊ ಹಾಗಾಗಿ ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಕೆಳಗಡೆ ಬಂದ್ವಿ ಸ್ವಲ್ಪ ಹೊತ್ತು ಇಲ್ಲಿ ನೋಡ್ಕೊಂಡು ಹೋಗಲಿಕ್ಕೆ. ಸೊ ಹೀಗಿತ್ತು ನಮ್ಮ ಇವತ್ತಿನ ದಿನ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಯಾವುದೇ ಹೊಸ ವಿಡಿಯೋಸ್ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗುವ ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.